ಹಗ್ಗ ಅವನವನ ಏನು ತೋರ್ಸಕತ್ತಾರು ಮಾರಿ ಟಿವ್ಯಾಗ ಬರೇ ಒಂದು ಹಿಡಿದ್ರೆ ಒಂದ ನೋಡು ಅವನು. ಅದು ಮೊನ್ನೆ ಇವು ಡಿ ಬಾಸದ್ ಬಂತ ಅದೊಂದು ತಿಂಗಳು ರುಬ್ಬಿರ. ಆಮ್ಯಾಗ ಈಗ ಅವನವ್ನು ಹಾಕೊಂಬೆ ಮಾಡಿದ್ದು ಇಮೋನಾಲಿಸ ಹುಡುಗಿದು ಒಂದು ಬ್ರ್ಯಾ ಅಂದ್ರೆ ಅವನು ಎಲ್ಲರೂ ಬ್ಯಾ ಬ್ಯಾ ಅಂತಾರೆ ನೋಡಿ. ಕೆಟ್ಟ ಬೇಸರ ಆಗತೈತಿ. ತಡಿ ನಮ್ಮ ದೋಸ್ತ ಫೋನ್ ಹಚ್ತಾನೆ. ಅಲ್ಲ ಲೆಮಚ ಸ್ವಲ್ಪ ಮನೆಗೆ ಬರಲಿ, ಸ್ವಲ್ಪ ಕೆಲಸ ಐತಿ ಬಾ. ಯಾಕೆ ಲೆಮಚ ಕರದಿ ಏನಾತ? ಏನಿಲ್ಲ ಮಚ್ಚ, ಯಾಕೆ ಕರಿಬಾರ್ದನ? ಹಂಗೇನಿಲ್ಲ ಮಚ್ಚ, ಏನಾತ ಹೇಳ? ಬಾಲಿ ಕುಂದ್ರು ಬಾಲಿ ಅವನವನ ಪಾಪ ನಮ್ಮ ದೋಸ್ತ ಕುಂದ್ರಲಿ ಅಂತ ಕರೆದ್ರ ಅವನು ಎದಕ್ಕೆ ಕರೆದ ಅಂತೆಲ್ಲ ಬಾ 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 ಭಾರಿ ಆತು ಬಿಡಪ್ಪ ಅವನು ನಿಂದಲೇಕಲ್ಲ. ಅವನಲ್ಲಿ ಕೆಲಸ ಬಿಟ್ಟು ಬಂದಿನಿ ಮನ್ಯಾಗ. ಅವನು ಕೆಲಸ ಹಚ್ಚಿದ್ರು, ಕೆಲಸ ಬಿಟ್ಟು ಬಂದೀನಿ. ಹೇಳು ಏನಾತ ಹೇಳು? ಬಾಲೆ ಕುಂದ್ರ ಬಾ ಟೀ ನೋಟನು. ಜಾ ಲೇ ಅಲ್ಲಿಂದ ಬಂದೀನಿ ಮಗನ, ಇಲ್ಲಿ ಬಂದು ಕುಂತ ಟಿ ನೋಡೋಣ ಅನ್ನಕತ್ತೆ. ಅಲ್ಲಿ ಕೆಲಸ ಬಿಟ್ಟು ಬಂದೀನಿ. ಏನಾತ ಹೇಳು, ಏನು ವಿಷಯ ಹೇಳು? ಏನಿಲ್ಲ ಮಚ್ಚ, ಏನು ಅಂಥದ್ದು ಏನಿಲ್ಲ. ಸುಮ್ಮನೆ ನಾನು ಖಾಲಿ ಕುಂತಿದ್ದೆ, ಟಿ ವಿ ಹಚ್ಚಿರೋ ನಾವು ಬರೀ ಅದ ಮಂಡ್ ತೋರ್ಸಾಕತ್ತಾರ ಟಿವ್ಯಾಗ ಬೇಸರ ಆತ, ಅದಕ್ಕೆ ಕರೆದೆ ಬಾ. ಹೌದ್ಲಪ್ಪ, ನಾವು ಟಿವ್ಯಾಗ ಬರೀ ತೋರಿಸಿ ಅಂತೇಳಿ ಹ್ಯಾಪ್ ಮಾಡ್ತಾರೆ. ಅವನು ಟಿ ವಿ ನೋಡ್ದೋ ಬಿಟ್ಟು ನೋಡಿ ಮಚ್ಚ, ಬರೀ ಮೊಬೈಲ್ ಆಟ. ಹ್ಞೂ ಲೇ ಅವನವನು ಮಚ್ಚ ಎಲ್ಲರೂ ನನ್ನ ಕೆಟ್ಟ ಬೇಸರ ಆಗಿಬಿಟ್ಟೈತೆ ನೋಡು. ಅವನು ಬರೀ ಟಿ ವಿ ಮನ್ಯಾಗ ಅಂತಂದು ಮನ್ಯಾಗ ಬಾಯಾಕಟ್ಬಿಟ್ಟಾರ. ಎಲ್ಲರೂ ಹೊರಗೆ ಅಡ್ಡಾಡ್ಬೋಗಂತಂದು ನಾನು ಎಲ್ಲರೂ ಹೋಗೋಣ. ಎಲ್ಲಿ ಹೋಗುದ್ಲಿ ಮಚ್ಚ, ಅದ ಬರೀ ಹರಿಗಾಡೋದು ಪಾರ್ಕ್ ಗೀರ್ಕ ಅಂತ ಹರಿಗಾಡೋದು ಅಷ್ಟೇ. ಏನಾರ ಪಾರ್ಟಿ ಗೀಟಿ ಮಾಡು, ನಮ್ಮ ಪಾರ್ಟಿ ಯಾರು ಹೋದವಾರನ ಮಾಡೈತಿ. ಎಣ್ಣೆ ಹೊಡ್ಯಕ್ಕೆ ಹೋಗೋಣ ಅಂತ ನಿನ್ಯಾರ ಎಣ್ಣೆ ಹೊಡೆದೀವಿ. ಖಾಲಿ ಇದ್ರೆ ಏನೇನು ಮಾಡೋಕ್ಕೆಲ್ಲ ಮಾಡೇ ಬಿಟ್ಟಿವಿ. ಅವನು ಏನು ಮಾಡ್ಬೇಕು ಅನ್ನೋದಾಗ ಗೊತ್ತಾಗೋದು ನೋಡಿ ಮಚ್ಚ. ಮಚ್ಚ ಒಂದು ಚಲೋ ಪಿಕ್ಚರ್ ಹಾಕ್ತೀನಿ ನೋಡೋಣ. ಲೇ ಈಗ ಮನ್ಯಾಗ ಕುಂತು ಬೇಸರ ಆಗತ್ತನ್ನ ಆಗ್ತಿ. ಮತ್ತು ಪಿಕ್ಚರ್ ಹಾಕಿನ ಅಂತ ಹೇಳಲೇ ಅವನು. ಪಿಕ್ಚರ್ ಬೇಡ, ಬೇರೆ ಏನಾರು ಹೇಳು. ಬೇರೆ ಏನು ಹೇಳಿ ಮಚ್ಚ ಅವನು. ಸರಿ ಆಯ್ತು ಬಾ, ನಾನು ಎಗ್ ರೈಸ್ ತಿನ್ನಕ್ಕೆ ಕರ್ಕೊಂಡು ಹೋಗ್ತೀನಿ. ನಾ ಕೊಡ್ತೀನಿ ಈ ಸಲ, ಮುಂದಿನ ಸಲ ನೀ ಕೊಡಿ ಅಂತ. ಎಗ್ ರೈಸ ನಡಿ ಮಚ್ಚ, ಅವನವನ ನೀ ಕೊಡಿಸ್ತೀನಂದ್ರೆ ಅವನವನ ನಾ ಬರಲ್ದ ಇರ್ತೀನಿ. ಆದ್ರೆ ಚಲೋ ಹೋಟೆಲ್ ಕಳಿಸ್ಕೊ ಹೋಗುನು. ಆಮೇಲೆ ನನಗೆ ತಮ್ಮ ಎಗ್ ರೈಸ್ ಕಮ್ಮ ಆದ್ರೂ ಉಳ್ಳಾಗಡ್ಡಿ ಜಾಸ್ತಿ ಬೇಕು. ಚಲೋ ಇದ್ ಕಡೆ ಕರ್ಕೊಂಡು ಹೋಗಿ. ಹ್ಞೂ ಮಚ್ಚ ಕರ್ಕೊಂಡು ಹೋಗ್ತೀನಿ ಬಾ. ಲೇ ಯಾಕರ್ಲೇ ಮಕ್ಳು ಫೋನ್ ಮಾಡ್ರಿ ಫೋನ್ ಎತ್ತವಲ್ರಿ, ಮೆಸೇಜ್ ಮಾಡ್ರಿ ಮೆಸೇಜ್ ರಿಪ್ಲೈ ಇಲ್ಲ ಮಕ್ಳು. ಇಲ್ಲಿ ಬಂದು ನೋಡ್ರಿ ಒಂದು ರೂಮ್ನಾಗ ಏನು ಮಾಡಕತ್ತಲೇ ಮಕ್ಳು. ಓ ಬಂದೆ ಅವನು ಈಗ ಜಸ್ಟ್ ನಿನಗೆ ಫೋನ್ ಹಚ್ತಿದ್ದೆ ನೋಡಿ ಮಚ್ಚ. ಈಗ ಏನಿಲ್ಲ, ಬೇಸರ ಆಗತ್ತೈತಂತ ಸುಮ್ಮ ಕುಂತಿದ್ವಿ. ಅವನು ಟಿ ವಿ ಹಚ್ಕೊಂಡು ಕುಂತ ನೀವ ಮಗ ಬೇಸರ ಹಾಕತ್ಬಿಟ್ಟೈತಿ. ಅದಕ್ಕೆ ಈಗ ಎಗ್ ರೈಸ್ ತಿನ್ನಕ್ಕೆ ಹೋಗೋಣ ಅಂತಂದು ಮಾತಾಡಕತ್ತಿದ್ವಿ. ಬರ್ತೇನೆ ಹೋಗೋನು. ಹ್ಞೂ ಮಚ್ಚ ಎಗ್ ರೈಸ್ ನೀ ಕೊಡಿಸ್ತೀನಂದ್ರೆ ಬರ್ತೀನಿ, ಇಲ್ಲಪ್ಪ ಅಂತಂದ್ರೆ ಇಲ್ಲ ನೀವು ಆಟೋ ಹೋಗ. ನನ್ನ ಕಡೆ ಮೊದಲು ರೊಕ್ಕಿಲ್ಲ, ಮೊದಲ ಇದಾಗ್ಬಿಟ್ಟಿನಿ, ತಲೆ ಕೆಟ್ಟತ್ ನಾವು ರೊಕ್ಕಿಲ್ಲ ಇತ್ತು ನನ್ನ ಕಡೆ. ಇಲ್ಲ ನೀವು ಹೋಗ್ಬರ್ರಿ. ದಿಮಾಕ್ ನೋಡಿ ದಿಮಾಕ್ ಹೋಗ್ಬರ್ರಿ ಅಂತ ಏನಕ್ಕೆ ನಡಿ ಕೊಡಿಸ್ತೈತೆ ನಡಿ. ಮತ್ತು ಭಾಳ ದಿಮಾಕ್ ಮಾಡ್ಬಿಡ, ನಡಿ ಕೊಡಿಸ್ತೈತಿ. ಮಚ್ಚ ಮನ್ಯಾಗ ಏನು ಹೇಳೋದಿಲ್ಲ ಅವನವನು. ಈಗಿನೇನು ಎಗ್ ರೈಸ್ ಅಂತ ನಮ್ಮ ಮನ್ಯಾಗ ಊಟ ಮಾಡಂಗಿಲ್ಲ ರಾತ್ರಿ. ಅದು ಅಷ್ಟು ಹೊಟ್ಟೆನ ತುಂಬಿಡ್ತೈತೆ. ಅವನು ಚಲೋದಾಗ ಹೊಟ್ಟೆ ತುಂಬಂಗ ತಿಂದ್ಬಿಡುನು. ಮನ್ಯಾಗ ಏನು ಹೇಳೋದು ಲೇ ಮಬ್ಬ ಇದ್ದಂಗೆ ಅದೆಯಲ್ಲ ಮನ್ಯಾಗ ಯಾಕೆ ಹೇಳಕ್ಕೆ ಸುಮ್ಮ ತಿನ್ನೋದ. ತಿಂದು ಕ್ಯಾಸ ಸ್ವಲ್ಪ ಅನ್ನ ಸಾರು ಸ್ವಲ್ಪ ಉಂಡಿನ ಇಲ್ಲ ಅನ್ನಂಗೆ ಊಟ ಮಾಡ್ಬಿಡೋದು ಅಷ್ಟೇ. ಭಾಳ ತಲೆ ಕೆಡಿಸ್ಕೊಳಂಗಿಲ್ಲ, ನಡಿ ಹೋಗೋನು. ಹೌದ್ಲೇ ಮಚ್ಚ, ನಾನು ಹಂಗೆ ಮಾಡ್ತೀನಿ. ತಿನ್ನಂಗೆ ಆಗಿರ್ಬೋದು, ಈ ಕಡೆ ನಮಗೂ ತಿನ್ನಂಗೆ ಆಗಿರ್ಬೇಕು, ಈ ಕಡೆ ಮನ್ಯಾಗ ಉಂಡಂಗೆ ಆಗಿರ್ಬೇಕು. ಭಾಳ ತಲೆ ಕೆಡಿಸ್ಕೊಬಿಟ್ಟು ನಡಿ ಹೋಗಿ ಹೊಟ್ಟೆ ತುಂಬ ತಿನ್ನೋನು. ಇಲ್ಲಿ ಮನೆಗೆ ಬಂದು ನಾ ಅಂತೂ ಒಂದೇ ಚಪಾತಿ ತಿಂತೀನಿಪ್ಪ. ನೀನು ಸ್ವಲ್ಪ ಅನ್ನ ಸಾರು ಉಂಡಂಗೆ ಮಾಡಿ ತಿಂದು ತಾಟಿಟ್ಟು ಕೈ ತೊಗೊಂಬಕೊಂಬಿಡು ಅಷ್ಟೇ. ಸರಿ ಮಚ್ಚ ಆಯ್ತು. ಲೇ ಹಾಗಾದ್ರೂ ಮೂರು ಮಂದಿ ಸೇರಿವಿ, ನಾಳೆ ವಾಕಿಂಗ್ ಹೋಗ್ಲಿ, ನಾಳಿಂದ ವಾಕಿಂಗ್ ಹೋಗ್ಲಿ, ಸ್ವಲ್ಪ ಫಿಟ್ನೆಸ್ ಇದು ಮಾಡೋಣ. ನೋಡಿ ಮಗನ ಹೆಂಗೆ ಹೊಟ್ಟೆ ನೀನು ನೋಡ್ರಿ ಹೆಂಗೆ ಸಣ್ಣಕಾಯಿ ಅವ್ನು ನೋಡ್ರಿ ಹೆಂಗೆ ಹೊಟ್ಟೆ ಮುಂದೆ ಬಂದೈತಿ. ಸ್ವಲ್ಪ ವಾಕ್ ಮಾಡೋದ್ಲಿ. ನಾಳಿಂದ ಬೆಳಗ್ಗೆ 6 ಎಬ್ಬಸ್ತೀನಿ. ಎಲ್ಲರೂ 3 ಮಂದಿಗೆ ಹೋಗೋನು. ನಮಗೂ ಮನ್ಯಾಗ ಇದ್ದಿದ್ದು ತಲೆ ಬಾವು ಅನ್ನಕತ್ತೈತೆ. ಅವನು ಸ್ವಲ್ಪ ಹೊರಗೆ ಬಂದ್ರೆ ಸ್ವಲ್ಪ ಇದು ಅನ್ಸುತ್ತೆ ನಮಗೂ. ಗುಡ್ ಐಡಿಯಾ ಮಚ್ಚ, ನಾನು ಅದನ್ನು ಹೇಳ್ಬೇಕು ಅಂದ್ಕೊಂಡಿದ್ದೆ ನಿಮಗೆ. ನೀನು ಹೇಳ್ಬಿಟ್ಟು 6 ಬರ್ತೀನಿ. ವಾಕಿಂಗ್ ಹೋಗೋನು. ಅಲ್ಲಿ ಸ್ವಲ್ಪ ಜಿಮ್ ಗತೆ ಮಾಡೋಣ, ವರ್ಕೌಟ್ಸ್ ಎಲ್ಲ ಮಾಡೋಣ. ಅಲ್ಲಿ ಸ್ವಲ್ಪ ಇದ್ರ ಕಡೆ ಪಾರ್ಕ್ ಒಳಗೈತಿ, ಜಿಮ್ನಾಸ್ಟಿಕ್ಸ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಅದಾವ, ಅಲ್ಲೇ ಮಾಡೋಣ. ವಾಕಿಂಗ ಜಿಮ್ಮ ಮಚ್ಚ ನಾವಲ್ಲೇ. ನಾ ಏನಾರು ವಾಕ್ ಮಾಡೀನಿ ಅಂದ್ರೆ ಈಗ ನನ್ನ ಮೈಯಾಗ ಐತಲ್ಲ ಇದು ಟ್ರಕ್ಟನು ಇಳ್ದ ಬಿಡ್ತೈತಿ. ನಾವಲ್ಲೇ ಮಚ್ಚ ನೀವ ಮಾಡ್ರಿ, ನಾವು ಉಂಡು ಮುಕ್ಕೊಂಡಿರ್ತೀನಿ. 6 ಬರೋದಿಲ್ಲ. ನಾವು ಒಮ್ಮೆ ಸಂಜೆ ಕ್ರಿಕೆಟ್ ಆಡೋಕೆ ಬರ್ತೀನಿ ನಿಮ್ಮ ಜೊತೆ. ಹಾಳಾಗಿ ಹೋಗು. ನಾವಂತೂ ಹೋಗ್ತೀನಿ. ನಾನು ಬಾಲೆ ಅಂತೂ ನಾಳೆ ಬೆಳಗ್ಗೆ ಹೋಗ್ತೀವಿ. ಬಾಲೆ ನೀ ಎಬ್ಸಕ್ಕೆ ಬಂದ ನನ್ನ 6 ಅಂದ್ರೆ ಎದ್ದು ರೆಡಿ ಆಗಿರ್ತೀನಿ. ಹೋಗೋಣ ಆಯ್ತಾಳೆ, ಹೋಗೋಣ. ನಡ್ರಿ ಪಾಯಿಗೆ ಡ್ರೆಸ್ ತನಕ ಹೋಗೋಣ ನಡ್ರಿ ಮೊದಲು. ಬಾಲು ಬಾಲು ಬಾಲು
ಏ ಬಾರು ಪ್ರಶಾಂತ್, ಯಾಕೆ ಈಗ ಬಂದಿಲ್ಲ? ಯಾಕೆ ಲಗುನ ಬಂದ್ಬಿಟ್ಟಿಲ್ಲ ಮನೆಗೆ? ಯಾಕೆ ಏನು ಸಮಾಚಾರ? ಅಂಕಲ್ ರೀ ಏನಿಲ್ರಿ, ಅವ ಜಿಮ್ಮಿಗೆ ಬರ್ತೀನಿ ಅಂತ ಅನ್ನಕತ್ತಿದ್ದ, ವಾಕಿಂಗ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ದಾರೆ ನಿನ್ನೆ ಇಬ್ರು. ಹಿಂಗಾಗಿ ಎಬ್ಸಕ್ ಮಾಡಿದ್ರಿ, ಅದಕ್ಕೆ ಬಂದೇನ್ರಿ. ಯಾರ ಇವ? ಈ ಡೂಮು ಬರ್ತಾನ ವಾಕಿಂಗ್. ಇವ್ ಕಡೆ ಎಲ್ಲ ಆಗಂಗಿಲ್ಲ ನೋಡಿ, ಇನ್ನ ಹೆಂಗೆ ಬಿದ್ದಾನ. 6:30 ಅಂತ ಹೇಳ, 7:30 ಆಗೈತಿ. ನೀನು ಹೇಳ ನಮಗೂ 6:30 ಎಬ್ಸ ಅಂತಂದು. 6:30 ಎಬ್ಸಕತ್ತಾಳ ಅವ್ರವ್ವ. ಹೋಗವಲ್ಲ, ಎದ್ದು ಹೇಳವಲ್ಲ ನೋಡಪ್ಪ. ನೀ ಯಾರ ಎಬ್ಸ್? ಅಲ್ಲ ಅವನು ನಿನ್ನೆಯಾರ ಹೇಳಿದ 6:30 ಬಾ ಅಂತಂದ, ಇನ್ನೂ ಎದ್ದಿಲ್ಲ ಅಂದ್ರೆ ಒಂದು ತೊಗೊಂಡು ಏನು ಮಾಡೋದು? ಅಂಕಲ್ ರೀ ಬ್ಯಾಡ್ ಬಿಡ್ರಿ, ಮತ್ತು ನೀವು 6:30 ಎಬ್ಸಕತ್ತೀರ, ಹೇಳಿಲ್ಲ ಅಂದ್ರೆ ಈ ಕುಂಭಕರ್ಣ ಎಬ್ಸಿರಿ ಹೇಳ್ತಾನನ್ರಿ. ಬ್ಯಾಡ್ ಬಿಡ್ರಿ, ಮಕ್ಕಳು ಬಿಡ್ರಿ, ನಾನು ಒಬ್ಬನ ಹೋಗ್ಬರ್ತೀನಿ. ಈ ಎಬ್ಸರು ನೋಡು. ಅಂಕಲ್ ರೀ ಗೊತ್ತಾಡ್ರಿ, ಅವ್ನ್ದು ನಿದ್ದೆ ನನಗೆ ಗೊತ್ತೈತಿ. ಅವ್ನು ನಮ್ಮ ರೂಮ್ನಾಗ ಮಕ್ಕೊಂಡಾಗ ನನಗೆ ಗೊತ್ತಾಗೈತಿ. ಒಂದು ತಾಸು ಬಿಸಿರು ಹೇಳೋದಿಲ್ಲ ಅವ. ಬಿಡ್ರಿ ಅಂಕಲ್, ಅವ 8ಕ್ಕೆ ಹೇಳ್ತಾನೆ. 8ಕ್ಕೆ ಎದ್ದಾಗ ಹೇಳ್ರಿ ನಿಮ್ಮ ದೋಸ್ತ ಹೋದಂತ ಅಂತ ಹೇಳ್ರಿ. ಆಯ್ತಾಳಪ್ಪ. ನಾವು ಈ ಬಾಲ್ಯ ನಂಬಕ್ಕೆ ಹೋಗ್ಬಾರ್ದು, ಡುಮ್ಮನು ಬರ್ತೇನೆ ಅಂತ ಅಂದ. ಈಗ ನಾನು ಒಬ್ಬನ ಹೋಗೋದಾಗ್ತ.